2.5 ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು. ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ. ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳ್ಕೊಂಡಿದ್ದೇ ಇಲ್ಲ. ವರ್ಷದಲ್ಲಿ 100 ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವರಿಗೆ ಕೈಗೆ ಸಿಕ್ಲಿ ಬಿಜೆಪಿಯನ್ನ ಬೈಯುವಂತದ್ದು, ಬಿಜೆಪಿ ದಲಿತ ವಿರೋಧಿ ಅಂತ ಹೇಳೋದು, ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳೋದು, ಅಂಬೇಡ್ಕರ್ ಹೆಸರನ್ನ ಹೇಳಿಕೊಂಡು ಬಿಜೆಪಿಯನ್ನ ಹೀಗಳೆಯುವಂತದ್ದು, RSS ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂತದ್ದು. ಇದು ಬಿಟ್ರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ. ಈ ರೋಗ, ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ, ಆ ಕಲಘಟಗಿಯ ಲಾಡು, ಇನ್ನು ಆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಬ್ಬ ಉಳಿಡ್ತಾ ಇರ್ತಾನೆ ಯಾವಾಗ್ಲೂ, ಇವರಿಂದ ಸದಾ ಬರ್ತಾನೆ ಇರುತ್ತೆ. ಆದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಏನಾಗಿದೆ? ITBT ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಿರಲ್ಲ, ಏನಾಗಿದೆ ಸರ್ ನಿಮಗೆ? ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯಿ ಹಾಕಿ ಪೈಲ್ಸ್ ಪ್ರಿಯಾಂಕಾ ಆಗೋಗ್ಬಿಡ್ತೀರಿ. ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಕೂಗುಮಾರಿ ಪ್ರಿಯಾಂಕಾ ಆಗ್ಬಿಡ್ತೀರಿ, ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ. ನೀವು ಸದನದೊಳಗಡೆ ಪೈಲ್ಸ್ ಪ್ರಿಯಾಂಕಾ, ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್ ಏನ್ ಸರ್ ನೀವು RSS ಅನ್ನ ಬ್ಯಾನ್ ಮಾಡ್ತೀರಿ ಅಂತ? ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದಿರಲ್ಲ, ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು, ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ 16 ವರ್ಷ ದೇಶ ಆಳಿದ್ರು, ಅವರು ಬ್ಯಾನ್ ಮಾಡಿದ್ರು. ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು. RSS ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು. ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು 17 ವರ್ಷ ಆಳಿದ್ರು, ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ 1962 ಚೀನಾ ಯುದ್ಧದ ನಂತರ RSS ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ? ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ. ಆ ಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ. ನಿಮ್ದು ಅಂತ ಏನಿದೆ ಸರ್? ಏನ್ ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂತ ಸಾಧನೆ ಇಲ್ಲ, ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್? ನೀವು 2.5 ವರ್ಷದಿಂದ ನೀವು ITBT ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್? ಕೇನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ಮಾಡಬೇಕಿತ್ತು. ಯಾಕೆ ಸರ್ ಹೋದ್ರು? ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತೆ ಎಕ್ಸ್ಪೋರ್ಟ್ ಏನಿದೆ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ? ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದಾವೆ? ಯಾಕಾಗಿ ಹೊರಗಡೆ ಹೋಗ್ತಾ ಇದಾರೆ? ಸರ್ 2.5 ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನು ಕಳೆದು ದಬಾಕಿದ್ರಿ ಹೇಳಿ ಸರ್? ಸರ್ RSS ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಿರಲ್ಲ, ಯಾಕೆ ಮಾಡ್ಬೇಕು ಹೇಳಿ ಸರ್? ಒಂದು ವೇಳೆ RSS ಇಲ್ಲದೆ ಇದ್ದಿದ್ರೆ 1975ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಹೇರಿ ಸಂವಿಧಾನಕ್ಕೆ 38ರಿಂದ 42ರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್. ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ RSS ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ 1977ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವನ್ನ ತೊಲಗಿಸಿ ಜನತಾ ಸರ್ಕಾರ ಬಂದು RSS ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನ ಜನತಾ ಪರಿವಾರದ ಜೊತೆ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರವಾಗಿ ಮರ್ಜ್ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಷ್ಟೂ ತಿದ್ದುಪಡಿಗಳನ್ನು ತೆಗೆದುಹಾಕಿ 1971ರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಕೂಡ 1978ರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ ಪುನರ್ಸ್ಥಾಪನೆಯನ್ನ ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನ ವಾಪಸ್ ಕೊಟ್ಟು ಹಕ್ಕು ಅಧಿಕಾರವನ್ನು ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ, ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತಿತ್ತು ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಆಗಿರ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ RSS ದ್ವೇಷ ಮಾಡ್ತಿದ್ದೀರಾ? ಇದ ನಿಮ್ಮ ಅಂಬೇಡ್ಕರ್ ಇಷ್ಟೇ? ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ 2 ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ RSS ದೊಡ್ಡ ಹೋರಾಟ ಇದೆ. ಈ ಹೋರಾಟ ಮಾಡಿದಕ್ಕೋಸ್ಕರ RSS ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ರ ಸರ್? ಕಲಬುರಗಿನ ಹೋಗಿ ಅವಸ್ಥೆ ನೋಡಿ ಸರ್. ನಿಮ್ಮ ಅಪ್ಪನ ಸರಿ ಗೆಲ್ಸಿದ್ರು, ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತಿರಂತೆ. ಸ್ಮಾರ್ಟ್ ಸಿಟಿ ಎಲ್ಲ 1 ಗಂಟೆ ಮಳೆ ಹೊಡಿತು ಅಂತಂದ್ರೆ ಕಲಬುರಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗಿ ಹೋಗಿರ್ತವೆ, ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ. ಏನ್ ಸರ್ ಮಾಡಿದ್ರಿ? 3 ಸರಿ ಗೆದ್ದಿದಿರಿ, ಮಂತ್ರಿ ಆಗಿದ್ರಿ. ನಿಮ್ಮಪ್ಪ ಉಮೇಶ್ ಜಾಧವ್ ಇರಬಹುದು, ಕಮರುಲ್ಲಾ ಇಸ್ಲಾಂ ಇರಬಹುದು, ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು. ನೀವೇನ್ರಿ ಸರ್ ಮಾಡಿದ್ರಿ? ಪ್ರತಿನಿತ್ಯ ಅವ್ರು ಮಾತಾಡ್ತಿರಲ್ಲ ಸರ್, ಬೇರೆ ಏನು ಕೆಲಸ ಇಲ್ವಾ ಸರ್ ನಿಮಗೆ? ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್. ನೀವು ಏನ್ ಮೋದಿ ಬಗ್ಗೆ, ಮೋದಿ RSS ಒಂದಿನ ಮಾತಾಡ್ತಾ ಇರ್ತೀರಿ.
ಇನ್ಯಾವ ನಿಮಗೆ ಸ್ವಂತ ಸಾಧನೆ ಹೇಳ್ಕೊಳಕ್ ಬೇರೆ ಯಾವ ವಿಚಾರನೇ ಇಲ್ವಾ ಸರ್? ನಿಮ್ಮ ಬಗ್ಗೆ ಪಾಪ ಅನ್ಸುತ್ತೆ ನನಗೆ. ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್. ಇದೇ ತರ ದಿನ ಕೂಗುಮಾರಿ ತರ ನೀವು ಬಬ್ಬೆ ಹೊಡಿತಾ ಇದ್ರೆ ನಿಮ್ಮನ್ನ ಯಾರು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್, ನಿಮ್ಮನ್ನ ಮಾಡುತ್ತಾ? ಸುಮ್ಮನೆ ಇಂತನ್ನೆಲ್ಲ ಬಿಟ್ಟುಬಿಡಿ. ನಿಮ್ಮ ವಿದ್ಯಾರ್ಹತೆ ಇದಕ್ಕೆ ಅನುಗುಣವಾಗಿ ಒಂದಷ್ಟು ಮಾತಾಡಿ. ನಿಮ್ಮ ವಿದ್ಯೆಗೆ ಮೀರಿದಂತ ಖಾತೆಯನ್ನು ಕೊಟ್ಟಿದ್ದಾರೆ. ಆ ಖಾತೆಗೆ ಒಂದು ಸ್ವಲ್ಪ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್. ಕರ್ನಾಟಕದಲ್ಲಿ ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ. ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನ ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ. ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಅಂತ ಹೇಳಿ ಬೊಬ್ಬೆ ಹೊಡೆದು 2.5 ವರ್ಷ ಆಯ್ತು, ಇವತ್ತವರೆಗೂ ಪ್ರಾರಂಭನೆ ಮಾಡಲಿಲ್ಲ. ನಿರುದ್ಯೋಗ ಭತ್ಯೆ ಅಂತ ಯಾರಿಗೂ ಬರ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಇಲಾಖೆಯಿಂದ ಏನಾದ್ರು ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್. ಪ್ರತಿನಿತ್ಯ RSS ಬೈಯೋದ್ರಿಂದ ನಿಮಗೇನಾದ್ರು ಅಧಿಕಾರ ಬರುತ್ತೆ ಅಂತಂದ್ರೆ ಹಿಂದೆ ಅಲ್ಲಿ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರೆಲ್ಲರ ಕತೆ ಏನಾಗಿದೆ ಅಂತ ನೋಡಿ ನಿಮ್ಮ ಕತೆನೂ ಅದೇ ಆಗುತ್ತೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದ್ರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್. ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ, 40% ಸರ್ಕಾರ, ಬಿಟ್ ಕಾಯಿನು, PSI ಹಗರಣ, ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು ಅಣ್ಣ. 2.5 ವರ್ಷ ಆಯ್ತಲ್ಲ, ಯಾವ್ದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದ್ರಣ್ಣ? ಬಿಜೆಪಿ 40% ಸರ್ಕಾರ ಅಂತಿರಲ್ಲ. ನಿಮ್ BR ಪಾಟೀಲ್ ಏನಂತ ಹೇಳ್ತಿದ್ದಾರೆ, ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಿದ್ದಾರೆ, ನಿಮ್ ರಾಜು ಕಾಗೆ ಏನಂತ ಹೇಳ್ತಿದ್ದಾರೆ, ನಿಮ್ HK ಪಾಟೀಲ್ ಏನಂತ ಹೇಳ್ತಿದ್ದಾರೆ. ದೀನ ಕ್ಯಾಕರ್ಸ್ ನಿಮಗೆ ಮುಗಿತಾ ಇದ್ದಾರೆ. ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ, ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ 5 ರೂಪಾಯಿ ಅನುದಾನ ಬರ್ತಿಲ್ಲ. ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದ್ರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡ್ಬಿಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟ್ರಿ. ಅದನ್ನು ಮಗನ್ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಅವ್ರು ಬರೀ ಟ್ರಾನ್ಸ್ಫರ್, ಆ PDO ದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ ವರೆಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರ ಅವರು ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಂತ್ರಿಗಳು, ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗಿ ಆಗ್ತಿದೆ. ಶಾಸಕರು ಬಾಯಿ ಪಡ್ಕೋತಾ ಇದ್ದಾರೆ. ನಿಮ್ಮ ಶಾಸಕರು ಮಾಡ್ತಿರುವಂತ ಆರೋಪಗಳಿಗೆ ಉತ್ತರ ಕೊಡಿ ಸರ್. ಬೇರೆಯವ್ರ ಬಗ್ಗೆ 40% ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಒಂದಿನಾರು ಹೇಳಿ ಸರ್. ಬರೀ ಸಂವಿಧಾನವನ್ನ ಪುನರ್ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ RSS ಅಗಾಧವಾದಂತ ಗೌರವವನ್ನು ಕೊಟ್ಟಾಗಿದೆ. ನಿಮ್ಮೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ? ಏನಕ್ಕೆ ದಿನ ಅದೇ ಮಾತಾಡ್ತೀರಿ ನೀವು?